ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಆಯತಪ್ಪಿ ಕಾಲು ಜಾರಿ ಬಾವಿಗೆ ಬಿದ್ದ ವ್ಯಕ್ತಿಯನ್ನು ಸುರಕ್ಷಿತವಾಗಿ ಮೇಲಕ್ಕೆತ್ತುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಯಶಸ್ವಿ. ಚಿಟಗುಪ್ಪ ತಾಲೂಕಿನ ಕಂದಗೋಳ ಗ್ರಾಮದಲ್ಲಿ ಜರುಗಿದ ಘಟನೆ, ವ್ಯಕ್ತಿಯ ಪ್ರಾಣವನ್ನು ಕಾಪಾಡುವಲ್ಲಿ ಸಫಲ. ನಗರದ ಜಿಲ್ಲಾ ನೆಹರು ಮೈದಾನದಲ್ಲಿ ಜರುಗಿದ 77ನೇ ಗಣರಾಜ್ಯೋತ್ಸವ ಸಮಾರಂಭ, ವಿವಿಧ ಪೊಲೀಸ್ ತುಕಡಿಗಳಿಂದ ಜರುಗಿದ ಆಕರ್ಷಕ ಪರೇಡ್, ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಂದ ರಾಷ್ಟ್ರ ಧ್ವಜಾರೋಹಣ. ದೇಶ ಸಾಕಷ್ಟು ಪ್ರಗತಿ ಸಾಧಿಸಿದೆ ಎಂದ ಸಚಿವರು. ನಗರದ ಡೆನ್ ಸುದ್ದಿ ಸಮಯ ಕಚೇರಿಯಲ್ಲಿ ಜರುಗಿದ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ, ಸುದ್ದಿ ಸಮಯ ಗೌರವ ಸಂಪಾದಕರಾದ ಶ್ರೀಮತಿ ಅರುಣಾ ರವೀಂದ್ರ ಸ್ವಾಮಿ ಅವರಿಂದ ಜರುಗಿದ ರಾಷ್ಟ್ರ ಧ್ವಜಾರೋಹಣ ಸಮಾರಂಭದಲ್ಲಿ ಡೆನ್ ಕಚೇರಿ ಹಾಗೂ ಏರ್ಟೆಲ್ ಸಿಬ್ಬಂದಿಗಳು ಭಾಗಿ. ಇನ್ನೂ ದ್ವೇಷ ಭಾಷಣ ಕಾಯ್ದೆಯೇ ಜಾರಿಗೆ ಬಂದಿಲ್ಲ, ಆದರೂ ಸರ್ಕಾರ ಬಿಜೆಪಿ ಕಾರ್ಯಕರ್ತರನ್ನ ಹತ್ತಿಕ್ಕುವ ಕಾರ್ಯ ಮಾಡ್ತಾ ಇದೆ. ಕಾಂಗ್ರೆಸ್ ಮುಖಂಡ ಅವಾಚ್ಯ ಶಬ್ದಗಳಿಂದ ಮಹಿಳಾ ಅಧಿಕಾರಿಗೆ ಬೈದಿದ್ರು ಕೂಡ ದ್ವೇಷ ನುಡಿ ಅಲ್ವಾ ಎಂದು ಪ್ರಶ್ನೆ ಮಾಡಿದ ಎನ್ ರವಿಕುಮಾರ್. ಯೋಗ ಗುರು ಗೋರಖನಾಥ್ ಕುಂಬಾರ್ ಅವರಿಂದ ಗೋಡಂಪಳ್ಳಿಯಲ್ಲಿ ಯೋಗ ಶಿಬಿರ, ಅಟಲ್ ಬಿಹಾರಿ ವಾಜಪೇಯಿ ಶಾಲಾ ಮಕ್ಕಳಿಗೆ ಯೋಗ ತರಬೇತಿ, ಯೋಗದಿಂದ ನಿರೋಗಿಯಾಗಿ ಬದುಕುವಂತೆ ಗೋರಖನಾಥ್ ಗುರುಜಿ ಅವರಿಂದ ಸಲಹೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಆಯತಪ್ಪಿ ಕಾಲು ಜಾರಿ ಬಾವಿಗೆ ಬಿದ್ದ ವ್ಯಕ್ತಿಯನ್ನು ಸುರಕ್ಷಿತವಾಗಿ ಮೇಲಕ್ಕೆ ಎತ್ತುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ಈ ಮೂಲಕ ವ್ಯಕ್ತಿಯ ಪ್ರಾಣವನ್ನು ಕಾಪಾಡುವಲ್ಲಿ ಸಫಲರಾಗಿದ್ದಾರೆ. ಎಲ್ಲಿ ನಡೆದಿದೆ ಈ ಘಟನೆ ಅನ್ನುವಂಥದ್ದನ್ನು ತಮಗೆ ಗೊತ್ತಾಗಬೇಕಾ? ಚಿಟಗುಪ್ಪ ತಾಲೂಕಿನ ಕಂದಗೋಳ ಗ್ರಾಮದಲ್ಲಿ ಸೋಮವಾರ ಬೆಳಗ್ಗೆ ಒಬ್ಬ ವ್ಯಕ್ತಿ ಕಾಲು ಜಾರಿ ಬಾವಿಗೆ ಬಿದ್ದಿದ್ದ. ಬಾವಿಯಲ್ಲಿ ಸ್ವಲ್ಪ ನೀರಿದ್ದ ಕಾರಣ ವ್ಯಕ್ತಿ ಮುಳುಗಿರಲಿಲ್ಲ. ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಹರಸಾಹಸ ಪಟ್ಟು ವ್ಯಕ್ತಿಯನ್ನು ಮೇಲಕ್ಕೆತ್ತಿ ಜೀವ ಕಾಪಾಡಿದ್ದಾರೆ. ಬಸವರಾಜ್ ಮಾಣಿಕರಾವ್ ಬಾವಿಗೆ ಬಿದ್ದ ವ್ಯಕ್ತಿಯಾಗಿದ್ದು, ವ್ಯಕ್ತಿಗೆ ಹೆಚ್ಚಿನ ಗಾಯಗಳಾಗಿಲ್ಲ ಎಂದು ತಿಳಿದು ಬಂದಿದೆ. ಪ್ರಮುಖ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾದ ಸುನಿಲ್ ಕುಮಾರ್ ಅವರು, ಕಿರಣ್ ಕುಮಾರ್ ಅವರು, ಹನುಮಂತ್ ಅವರು, ಆಮೇಲೆ ವಾಹನ ಚಾಲಕ ವಸಂತ್ ಕುಮಾರ್ ಅವರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಆಕಸ್ಮಿಕವಾಗಿ ಕಾಲು ಜಾರಿ ಬಾವಿಗೆ ಬಿದ್ದ ವ್ಯಕ್ತಿಯನ್ನು ಚಿಟಗುಪ್ಪದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಹಳ ಸಮಯಕ್ಕೆ ತಕ್ಕಂತೆ ಬಂದು ರಕ್ಷಣೆ ಮಾಡಿದ್ದಾರೆ. ಈಗ ಎಲ್ಲೆಡೆ ಅವರ ಕುರಿತು ಪ್ರಶಂಸೆ ವ್ಯಕ್ತವಾಗ್ತಾ ಇದೆ.
ಕರೆಕ್ಟ್ ಹಾಕ್ರೆ ಮತ್ತೆ ಮ್ಯಾಗ ಬರ್ಲತ್ತ ಬಿಗಿರಿ ಜರ ಒತ್ತಿ ಬಿಗಿರಿ ಏನಾಗಲ್ಲ ಅದು ಟೈಟ್ ಆಗಡಿಗೆನೇ ಮ್ಯಾಕೆ ಘಬ್ರಸನ್ ರೀ ಮತ್ತು ಒಳಗೆ ಹೋಗಿ ಹಿಮ್ಮತ್ ಒಳಗರ ಹೇರೆ ಮಾಡಕ್ ಅವ್ರು ಬಂದೇ ಹಾಗೆ ಮಾತ್ರ ಬರ್ತದೆ ಮನುಷ್ಯ ಅಂತ ಸರ್ ಟಂಕಿ ಕಟ್ಟ್ರಿ ಸರ್ ಟಂಕಿ ಕಟ್ಟ್ರಿಲ್ಲ ಚಂದ ಹಾಕೋ ಕಿರಣ ಅವ್ರು ಮಾಲಿಗೆ ಬರ್ಕೊಂಡು ಗಂಟದು ಹಿಂದೆ ಬರ್ಬಾರ್ದು ಅಲ್ಲೇ ಹಾಕ್ರಿ ಕಿರಣ್ ಅಲ್ಲೇ ಹಾಕ್ರಿ ಅವ್ರು ಯಾಕೋ ಹಿಡಿಯಾಗ ಕಾಣಿಸಲ್ರು ಅದಕ್ಕೆ ಹಿಂಗ್ ಮಾಡ್ಬೇಕ ಹಗ್ಗ ಕಟ್ಟಿ ಹಗ್ಗದ ಕೈ ಹಿಂಗ್ ಕಟ್ರನ ಹಿಂಗ್ ಇದಕ್ಕೆ ಬರಿಕಾನ್ ಹಗ್ಗ ಅಲ್ರಿ ಅವ್ರು ಜರ ಇದು ಮಾಡ್ರೆ ಬರ್ತದೆ ಎಳಿದ್ರೆ ಯಾಕೆ ಹೇಳಿದ್ರೆ ಕೈ ಮಾಡ್ಕೊಂಡು ಸಪೋರ್ಟ್ ಭಾರತ ದೇಶದಲ್ಲಿ ಎಲ್ಲರೂ ಸಮಾನವಾಗಿ ಅಭಿವೃದ್ಧಿ ಆದಾಗ ಮಾತ್ರ ದೇಶ ವಿಶ್ವದಲ್ಲಿ ಬಲಾಢ್ಯ ರಾಷ್ಟ್ರ ಆಗಲು ಸಾಧ್ಯ ಎಂದು ಅರಣ್ಯ ಜೀವಿಶಾಸ್ತ್ರ ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದರು. ಜಿಲ್ಲಾಡಳಿತದ ವತಿಯಿಂದ ನಗರದ ನೆಹರು ಕ್ರೀಡಾಂಗಣದಲ್ಲಿ ಜರುಗಿದ 77ನೇ ಗಣರಾಜ್ಯೋತ್ಸವ ಪ್ರಯುಕ್ತ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡುತ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವಂತೆ ಸರ್ಕಾರ ಅಂದರೆ ಕೇವಲ ಅಧಿಕಾರ ಚಲಾಯಿಸುವುದಲ್ಲ, ಬದಲಾಗಿ ಎಲ್ಲ ವರ್ಗದ ಜನತೆಗೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಒದಗಿಸುವುದಾಗಿದೆ. ನಂತರ ಅದು ಪ್ರತಿಯೊಬ್ಬರ ಜೀವನದ ಭಾಗ ಆಗಬೇಕು ಎಂದು ಅಂಬೇಡ್ಕರ್ರ ನುಡಿಗಳನ್ನು ಸಚಿವ ಈಶ್ವರ್ ಖಂಡ್ರೆ ಅವರು ಸ್ಮರಿಸಿದರು. ಯುವಶಕ್ತಿ ಅಣುಶಕ್ತಿ ಇದ್ದ ಹಾಗೆ ದೇಶದಲ್ಲಿ ಸುಮಾರು 90 ಕೋಟಿ ಯುವಕರಿದ್ದಾರೆ. ಆದರೆ ಯುವಕರು ದಾರಿ ತಪ್ಪುತ್ತಿರುವುದನ್ನು ನಾವು ಇವತ್ತಿನ ಕಾಲದಲ್ಲಿ ನೋಡ್ತಾ ಇದ್ದೇವೆ. ಹಾಗೆ ಆಗದೆ ದೇಶವನ್ನು ಮುನ್ನಡೆಸುವಂತಹ ಶಕ್ತಿಯಾಗಿ ಯುವಕರು ಬೆಳೀಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರಾದ ಆರೋಗ್ಯ ಕ್ಷೇತ್ರದಲ್ಲಿ ಶಿಬಿಲ್ ಸೈಲೆನ್ಸ್ ಕಣ್ಣಿನ ಆಸ್ಪತ್ರೆ, ವಿಶೇಷ ಚೇತನ ಕ್ಷೇತ್ರದಲ್ಲಿ ಸಂಗಮೇಶ್ ಭಾವಿದೊಡ್ಡಿ, ಎಲೆಕ್ಟ್ರಾನಿಕ್ ಮೀಡಿಯಾ ಕ್ಷೇತ್ರದಲ್ಲಿ ಶಿವಾನಂದ್ ಅಮರ್ಗೋಳ್, ಪತ್ರಿಕಾ ಕ್ಷೇತ್ರದಲ್ಲಿ ರಮೇಶ್ ರೆಡ್ಡಿ, ಯೋಗ ಕ್ರೀಡಾ ಕ್ಷೇತ್ರದಲ್ಲಿ ಶ್ರದ್ಧಾ ಪಾಟೀಲ್, ಜನಪದ ಭೂತ್ಯರ ನೃತ್ಯ ಕ್ಷೇತ್ರದಲ್ಲಿ ಭಾರತ್ ಮಾರುತಿ, ಸಾಹಿತ್ಯ ಕ್ಷೇತ್ರದಲ್ಲಿ ಓಂಕಾರ ಉಪ್ಪೆ, ಕೈಗಾರಿಕಾ ಕ್ಷೇತ್ರದಲ್ಲಿ ಸಂತೋಷ್ ಕುಮಾರ್ ಲದ್ದೆ, ಪತ್ರಿಕಾ ಮಾಧ್ಯಮ ಕ್ಷೇತ್ರದಲ್ಲಿ ದಿವಂಗತ ನಾಗಶೆಟ್ಟಿ ಧರಂಪುರಿ ಅವರಿಗೆ ರಾಷ್ಟ್ರಮಟ್ಟದ ಜೂನಿಯರ್ ಮಿಸ್ ಇಂಡಿಯಾ 2ನೇ ರನ್ನರ್ ಅಪ್ ಆದ ಪೂರ್ವಿ ತಂದೆ ಸಂಜಯ್ ಕುಮಾರ್ ಬಿರಾದರ್ ಅವರನ್ನು ಸನ್ಮಾನಿಸಲಾಯಿತು. ಶಾಲಾ ಕಾಲೇಜಿನ ಮಕ್ಕಳಿಂದ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಿದವು. ಅಕ್ಕಪಡೆಯ ತಂಡದಿಂದ ವಿವಿಧ ಸಾಹಸ ಪ್ರದರ್ಶನಗಳು ಕೂಡ ಈ ಸಂದರ್ಭದಲ್ಲಿ ಜರುಗಿದವು. ಇದೇ ವೇಳೆ ವೇದಿಕೆ ಮೇಲೆ ಸಂಸದ ಸಾಗರ್ ಖಂಡ್ರೆ, ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, MLC ಮಾರುತಿರಾವ್ ಮುಳೆ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಪ್ರದೀಪ್ ಗುಂಟಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸೋದ್ದೀನ್, ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಶೀಶ್ ರೆಡ್ಡಿ, ಬುಡಾ ಅಧ್ಯಕ್ಷರಾದ ಬಸವರಾಜ್ ಜಾಬ್ಶೆಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಶಸ್ತ್ರ ಮೀಸಲು ಪಡೆ ಬೀದರ್ ಶ್ರೀ ಭರತ್ ARSI ಅವರ ನೇತೃತ್ವದಲ್ಲಿ ವೇದಿಕೆ ಮುಂಭಾಗದಲ್ಲಿ ಹಾಡುತ್ತಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಆ ತುಕಡಿಗೆ ನಾವು ಅಭಿವಂದನೆಯನ್ನು ಸಲ್ಲಿಸೋಣ. KSRP ಆರ್ಮಿ ಪಡೆ ಬೀದರ್ ಗೋಪಾಲ್ RSI ಅವರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾಡುತ್ತಾ ಇದೆ. ಆ ತಂಡದವರ ಶಿಸ್ತುಬದ್ಧ ನಡೆಗೆ ನಾವು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಇದೀಗ ನಾಗರಿಕ ಪೊಲೀಸರ ತಂಡ ಬಾಚುಮಯ್ಯ PSI ಅವರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾದುಹೋಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಆ ತಂಡದವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ನಾಗರಿಕ ಪೊಲೀಸ್ ಮಹಿಳಾ ತಂಡ ಶ್ರೀಮತಿ ನಂದಿನಿ PSI ಅವರ ನೇತೃತ್ವದಲ್ಲಿ ಮುಂಭಾಗದಿಂದ ಹಾದುಹೋಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಹೆಮ್ಮೆಯ ಮಹಿಳಾ ಪಡೆಗೆ ಅಭಿನಂದನೆಯನ್ನು ಸಲ್ಲಿಸೋಣ. NCC ಏರ್ವಿಂಗ್ ಬೀದರ್ನ ತಂಡ ಕುಮಾರ್ ಸಲ್ಮಾನ್ ನೇತೃತ್ವದಲ್ಲಿ ಅತ್ಯಂತ ಶಿಸ್ತುಬದ್ಧವಾದಂತಹ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಹಾಕುತ್ತಾ ಹೋಗ್ತಾ ಇದೆ. ಆ ತಂಡದ ಮಕ್ಕಳಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ಬಂಧುಗಳೇ, NCC ಜೂನಿಯರ್ 2 ತಂಡ
ಕುಮಾರ್ ಅಮಿತ್ ನೇತೃತ್ವದಲ್ಲಿ ಹಾದು ಹೋಗ್ತಾ ಇದೆ. ಎರಡೂ ತಂಡಗಳ ಮಕ್ಕಳಿಗೆ ಜೋರಾದ ಚಪ್ಪಾಳೊಂದಿಗೆ ನಾವು ಅಭಿನಂದನೆಯನ್ನ ಸಲ್ಲಿಸೋಣ. ಇದೀಗ ಸ್ಕೌಟ್ಸ್ ಹುಡುಗರ ತಂಡ ಕುಮಾರ್ ಪ್ರಜ್ವಲ್ ಶರ್ಮಾ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದೆ. ಮಕ್ಕಳಿಗೆ ಜೋರಾದ ಚಪ್ಪಾಳೊಂದಿಗೆ ನಾವು ಅಭಿನಂದಿಸೋಣ. ಗೈಡ್ಸ್ ಹುಡುಗಿಯರ ತಂಡ ಕುಮಾರಿ ಸಾನ್ವಿ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಆಕರ್ಷಕವಾದ ಪಥ ಸಂಚಲನದ ಮೂಲಕ ಹಾದು ಹೋಗ್ತಾ ಇದೆ. ಆ ಮಕ್ಕಳಿಗೂ ಕೂಡ ನಾವು ಅನಂತ ಅಭಿನಂದನೆಯನ್ನು ಸಲ್ಲಿಸೋಣ. ಇದೀಗ ಕೊನೆಯದಾಗಿ ಸೇವಾದಳ ತಂಡ ಬೀದರ್ ಕುಮಾರ್ ಸಂಗೀತ್ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದೆ. ಆ ಮಕ್ಕಳಿಗೂ ಕೂಡ ನಾವು ಅಭಿನಂದನೆಯನ್ನ ಜೋರಾದ ಚಪ್ಪಾಳೆಯೊಂದಿಗೆ ಸಲ್ಲಿಸೋಣ. ಆತ್ಮೀಯ ಬಂಧುಗಳೇ, ಅತ್ಯಂತ ಆಕರ್ಷಕವಾದಂತಹ ಪಥ ಸಂಚಲನ ನಮ್ಮ ಗಣತಂತ್ರ ದಿವಸವನ್ನು ಸ್ಮರಣೀಯವಾಗಿಸುವಂತಹ ನಿಟ್ಟಿನಲ್ಲಿ ಮತಾಂಧತೆ ಇವತ್ತಿಗೂ ಇದೆ. ಅನೇಕ ಕಡೆ ಇವತ್ತು ನಮ್ಮಲ್ಲಿ ಪ್ರತ್ಯೇಕತಾವಾದಿಗಳ ಸಮಸ್ಯೆ ಇದೆ, ಅನೇಕ ಕಡೆ ಉಗ್ರವಾದಿಗಳ ಸಮಸ್ಯೆ ಇದೆ, ಅನೇಕ ಕಡೆ ಇನ್ನು ಶೋಷಣೆ ಇದೆ, ಅನ್ಯಾಯ ಇದೆ, ದೌರ್ಜನ್ಯ ಇದೆ. ಇನ್ನು ಕಾರ್ಮಿಕರು, ಬಡವರು, ರೈತರು, ಮಹಿಳೆಯರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನು ಅವ್ರ ಪ್ರಗತಿ ಪಥದತ್ತ ಸಾಗಬೇಕಾಗಿದೆ. ಇದಕ್ಕೆ ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಬೇಕು, ಆತ್ಮವಿಮರ್ಶೆ ಮಾಡಿಕೊಳ್ಬೇಕು. ಇವತ್ತಿಡೀ ಈ ದೇಶದಲ್ಲಿರುವಂತ ಎಲ್ಲಾ ಜನ ಸಮಾನವಾಗಿ ಅಭಿವೃದ್ಧಿ ಆದ್ರೆ ಮಾತ್ರ ಭಾರತ ದೇಶ ಬಲಾಢ್ಯ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ, ಪ್ರಜಾಪ್ರಭುತ್ವವೆಂದರೆ ಕೇವಲ ಆಡಳಿತ ನಡೆಸುವ, ಅಧಿಕಾರ ಚಲಾಯಿಸುವ, ರಾಜಕೀಯ ಕ್ಷೇತ್ರಕ್ಕೆ ಸೀಮಿತವಾದ ಒಂದು ಸರ್ಕಾರಿ ವ್ಯವಸ್ಥೆ ಮಾತ್ರವಲ್ಲ, ಇದು ಅಂತಿಮವಾಗಿ ಅದು ಒಂದು ಜೀವನದ ವಿಧಾನವಾಗಬೇಕು. ಸಮಾಜದ ಎಲ್ಲಾ ವರ್ಗಗಳ ಜನತೆಗೆ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಭದ್ರತೆಗಳನ್ನು ಒದಗಿಸುವುದೇ ಮುಖ್ಯವಾಗಬೇಕು ಅನ್ನುವಂತ ಒಂದು ಮಾತು. ಇದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತಿಗೂ ನಾವೆಲ್ಲ ಇನ್ನೂ ಹೆಚ್ಚಿನ ರೀತಿ ಬಲಾಢ್ಯರಾಗಬೇಕು ಅಂತ ಹೇಳಿದ್ರೆ ಇಂದಿನ ಯುವಕರೇ ನಾಳೆ ನಮ್ಮ ನಾಡಿನ ನಾಗರಿಕರು. ಯುವ ಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಇವತ್ತು ಭಾರತ ದೇಶ ಇಡೀ ಜಗತ್ತಿನಲ್ಲಿ ಯುವ ರಾಷ್ಟ್ರ ಅಂತೇಳಿ ನಮ್ಗೆ ಕರೀತಾರೆ. ಯಾಕೆ ಕರೀತಾರೆ? ಯಾಕೆ ಅಂತ ಹೇಳಿದ್ರೆ 35 ವರ್ಷದ ಕೆಳಗಿನ ಇರುವಂತಹ ಏನ್ ಜನ ಇದ್ದಾರೆ, ಸುಮಾರು 65% ಜನ ಇದ್ದಾರೆ. 65% 140 ಕೋಟಿಗೆ 90 ಕೋಟಿ ಜನ ಒಂದು ಯುವ ಶಕ್ತಿ ಇದೆ ನಮ್ಮ ದೇಶದ. ಯುವ ಶಕ್ತಿ ಜಗತ್ತಿನಲ್ಲಿ ಚೈನಾದಲ್ಲೂ ಇಲ್ಲ, ಬೇರೆ ಯಾವ ರಾಷ್ಟ್ರದಲ್ಲೂ ಇಲ್ಲ. ಇವತ್ತು ನಮ್ಮ ರಾಷ್ಟ್ರದ ಯುವಕರು ಮನಸ್ಸು ಮಾಡಿದರೆ ಎಲ್ಲರಿಗೂ ಹಿಂದಕ್ಕೆ ಹಾಕುವಂತ ಒಂದು ಶಕ್ತಿ ಈ ರಾಷ್ಟ್ರಕ್ಕೆ ಇದೆ. ಆದ್ರೆ ಇವತ್ತು ಯುವ ಶಕ್ತಿ ದಾರಿ ತಪ್ಪಿರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಬಹಳ ಮೇಧಾವಿಗಳಿದ್ದಾರೆ, ಬಹಳ ಪ್ರತಿಭಾವಂತರಿದ್ದಾರೆ, ಎಂಜಿನಿಯರ್ಗಳಾಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ವಿಜ್ಞಾನಿಗಳಾಗಿದ್ದಾರೆ, ದೊಡ್ಡ ದೊಡ್ಡ ಪರಿಣಿತರಿದ್ದಾರೆ, ಕೌಶಲ್ಯ ತರಬೇತಿ ಪಡೆದಿದ್ದಾರೆ, ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇವತ್ತು ಸೇವೆ ಮಾಡ್ತಾ ಇದ್ದಾರೆ. ಆದರೆ ಅನೇಕ ಕಡೆ ನಾವು ನೋಡ್ತಾ ಇದ್ದೇವೆ, ಇವತ್ತು ಅವರು ದುಶ್ಚಟ ದುರ್ಘಟನೆಗಳಿಗೆ ಬಲಿ ಆಗ್ತಾ ಇರ್ತಕ್ಕಂಥದ್ದು, ಪಾಶ್ಚಿಮಾತ್ಯ ರಾಷ್ಟ್ರದ ಅನುಕರಣೆ ಮಾಡಿ ಇವತ್ತು ತಮ್ಮತನ ಕಳೆದುಕೊಳ್ತಾ ಇರ್ತಕ್ಕಂಥದ್ದು. ಅವರನ್ನು ವರ್ಷದಂತೆ ಈ ವರ್ಷವೂ ಕೂಡ ಗಣರಾಜ್ಯೋತ್ಸವ ಸಮಾರಂಭವನ್ನು ಅತ್ಯಂತ ಅರ್ಥಪೂರ್ಣವಾಗಿ ನಗರದ ಡೆನ್ ಸುದ್ದಿ ಸಮಯ ಕಚೇರಿಯಲ್ಲಿ ಆಚರಣೆ ಮಾಡಲಾಯಿತು. ಬೆಳಗ್ಗೆ 8 ಗಂಟೆಗೆ ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ಸುದ್ದಿ ಸಮಯ ಸುದ್ದಿವಾಹಿನಿಯ ಗೌರವ ಸಂಪಾದಕರಾದ ಶ್ರೀಮತಿ ಅರುಣಾ ರವೀಂದ್ರ ಸ್ವಾಮಿಯವರು ತಮ್ಮ ಅಮೃತ ಹಸ್ತದಿಂದ ಮೊದಲಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದರು. ನಂತರ ನಮ್ಮ ದೇಶದ ಹೆಮ್ಮೆಯ ತ್ರಿವರ್ಣ ಧ್ವಜ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿದರು. ಬಳಿಕ ರಾಷ್ಟ್ರಗೀತೆಯನ್ನು ಹಾಡಲಾಯಿತು. ಧ್ವಜಕಟ್ಟೆಯನ್ನು ಹಾಗೂ ಧ್ವಜಸ್ತಂಭವನ್ನು ತ್ರಿವರ್ಣ ಬಣ್ಣದಿಂದ ಶೃಂಗಾರ ಕೂಡ ಮಾಡಲಾಗಿತ್ತು. ಕಚೇರಿ ತುಂಬೆಲ್ಲ ಬಾವುಟಗಳನ್ನು ಕಟ್ಟಲಾಗಿತ್ತು. ಮಧುವಣಗಿತ್ತಿಯಂತೆ ಶೃಂಗರಿಸಿದ ಒಂದು ಕಚೇರಿಗೆ ಹಲವರು ಕೂಡ ಆಗಮಿಸಿದರು. ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಉಪಸ್ಥಿತರಿದ್ದರು.
ಈ ಕುರಿತು ಮಾತನಾಡಿದ ಯುವ ಮುಖಂಡರಾದ ಕಾರ್ತಿಕ್ ಸ್ವಾಮಿ ಮಠಪತಿಯವರು, ಭಾರತ ಸ್ವಾತಂತ್ರ್ಯಗೊಂಡ ನಂತರ ದೇಶಕ್ಕೆ ಒಂದು ಸಂವಿಧಾನದ ಅಗತ್ಯವಿತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ತಂಡದೊಂದಿಗೆ ದೇಶಕ್ಕೆ ಅಗತ್ಯವಾದ ಹೊಸ ಸಂವಿಧಾನವೊಂದನ್ನು ಈ ದೇಶಕ್ಕೆ ರಚಿಸಿ ಕೊಟ್ಟರು. ದೇಶಕ್ಕೆ ಕಾನೂನಿನ ಚೌಕಟ್ಟನ್ನು ಹಾಕಿಕೊಟ್ಟರು. ಅದನ್ನು ಜನವರಿ 26ರಂದು ಜಾರಿಗೊಳಿಸಿ ಗಣರಾಜ್ಯೋತ್ಸವ ಆಚರಿಸಲು ಪ್ರಾರಂಭ ಮಾಡಲಾಯಿತು. ಹೀಗಾಗಿ ನಮ್ಮ ದೇಶ ವಿಶ್ವದಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಬೆಳೆಯಲು ಎಲ್ಲರೂ ಶ್ರಮಿಸೋಣ ಎಂದು ಹೇಳಿದರು. ಜೊತೆಗೆ ದೇಶದ ಜನತೆಗೆ 77ನೆಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿದರು. ಇದೇ ವೇಳೆ ಕಚೇರಿಯ ಲೆಕ್ಕಿಗರಾದ ಪ್ರಕಾಶ್ ಹಮ್ಮ, ಪ್ರಮುಖರಾದ ಶಿವ ಯದ್ಲಾಪುರ್, ಸಾಯಿ ಮಡಿವಾಳ್, ಚಂದು ಸ್ವಾಮಿ, ಅಬ್ದುಲ್ಲಾ ಸರ್, ಅನಿಲ್ ನಾಸೆ, ಜಗದೀಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. बोलो भारत माता की जय। वंदे मातरम, वंदे मातरम। ದೇಶದ ಎಲ್ಲ ಜನರಿಗೆ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವನ್ನು 26ನೇ ಜನವರಿಯನ್ನು ಗಣರಾಜ್ಯೋತ್ಸವ ದಿನವಾಗಿ ಆಚರಿಸ್ತೇವೆ. ನಮ್ಮ ಭಾರತ ದೇಶವು ಸ್ವತಂತ್ರಗೊಂಡ ನಂತರ ನಮ್ಮ ಸಂವಿಧಾನವು 26ನೇ ಜನವರಿಗೆ ಸಂವಿಧಾನ ಅನುಷ್ಠಾನವಾಗಿದ್ದರಿಂದ ನಾವು 26ನೇ ಜನವರಿಯನ್ನು ಗಣರಾಜ್ಯೋತ್ಸವ ಎಂದು ಆಚರಿಸುತ್ತೇವೆ. ವಿಶ್ವದ ಅತಿ ದೊಡ್ಡ ಸಂವಿಧಾನ ಯಾವುದಾದರಿದ್ದರೆ ಅದು ನಮ್ಮ ಭಾರತದ ಸಂವಿಧಾನ. ಆ ಸಂವಿಧಾನದ ಇವತ್ತು ನಮ್ಮ ರಾಷ್ಟ್ರ ಹಬ್ಬ, ನಾವು ಸಂವಿಧಾನ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ನಾಡು ಮತ್ತು ದೇಶದಲ್ಲಿ ಎಲ್ಲರೂ ಆಚರಿಸಿಕೊಂಡು ಬಂದಿದ್ದು, ಮತ್ತೊಮ್ಮೆ ಎಲ್ಲರಿಗೂ RS ಡೆವಲಪರ್ಸ್, RS ಕಮ್ಯುನಿಕೇಷನ್, ಸುದ್ದಿ ಸಮಯ ನ್ಯೂಸ್ ಚಾನೆಲ್ ಕಡೆ ವತಿಯಿಂದ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. Celebrating Republic Day. Once again I am wishing to all Happy Republic Day. Thank you. Happy Republic Day. ಓಕೆ, ರೈಟ್. ಇನ್ನು ದ್ವೇಷ ಭಾಷಣವೇ ಆ ಒಂದು ಕಾಯ್ದೆಯೇ ಜಾರಿಗೆ ಬಂದಿಲ್ಲ, ರಾಜ್ಯಪಾಲರ ಸಹಿ ಕೂಡ ಆಗಿಲ್ಲ.
ಆದರೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬೇಕಂತಲೇ ಬಿಜೆಪಿ ಕಾರ್ಯಕರ್ತರ ಮೇಲೆ ಹತ್ತಿಕ್ಕುವಂತಹ ಕಾರ್ಯ ಮಾಡ್ತಾ ಇದೆ ಎಂದು ವಿಧಾನ ಪರಿಷತ್ನ ಸದಸ್ಯ ಎನ್ ರವಿಕುಮಾರ್ ತಿಳಿಸಿದರು. ನಗರದ ಸಾಯಿ ಶಾಲೆ ಆವರಣದಲ್ಲಿ ನಡೀತಾ ಇರುವಂತಹ ಪುಸ್ತಕ ಸಂತೆಗೆ ಆಗಮಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿರುವಂಥ ಅವರು ಅವರದ್ದೇ ಪಕ್ಷದ ನಾಯಕ ರಾಜೀವ್ ಗೌಡ ಅವಾಚ್ಯ ಶಬ್ದಗಳಿಂದ ದ್ವೇಷದಿಂದ ಮಹಿಳಾ ಅಧಿಕಾರಿ ಒಬ್ಬರಿಗೆ ಧಮಕಿ ಹಾಕ್ತಾರೆ, ಅವರನ್ನು ಬಂಧಿಸುವುದನ್ನು ಬಿಟ್ಟು ಬಿಜೆಪಿ ಕಾರ್ಯಕರ್ತರಿಗೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಎಂದು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು. ರಾಷ್ಟ್ರೀಯ ವಿಚಾರಗಳು ಮತ್ತು ದೇಶದ ಕುರಿತು ಮಾತನಾಡುವವರಿಗೆ ಹತ್ತಿಕ್ಕುವಂಥ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಪಶ್ಚಿಮ ಬಂಗಾಳದಿಂದಲೇ ಅಕ್ರಮವಾಗಿ ಬಾಂಗ್ಲಾದೇಶಿಗರು ಒಳಗೆ ನುಸುಳಿಸ್ತಾ ಇದ್ದಾರೆ. ಈ ಕುರಿತು ಕೇಂದ್ರ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಭಾಷಣ ಕಾಯ್ದೆ ಇನ್ನು ಗವರ್ನರ್ ಅವ್ರದ್ದು ಸಿಗ್ನೇಚರೇ ಆಗಿಲ್ಲ. ಆದರೂ ಕೂಡ ನಮ್ಮ ಕಾರ್ಯಕರ್ತನಾಗಿರ್ತಕ್ಕಂಥ ವಿಕಾಸ್ ಪುತ್ತೂರ್ ಅವರಿಗೆ ನೋಟಿಸ್ ಕೊಡ್ತಾರೆ. ನೀವು ದ್ವೇಷ ಭಾಷಣವನ್ನು ಮಾಡಿದರೆ ನಿಮ್ಮ ಮೇಲೆ ದ್ವೇಷ ಭಾಷಣದ ಕೇಸನ್ನು ಹಾಕಬೇಕಾಗತ್ತೆ ಅಂತ ಎಚ್ಚರಿಕೆಯ ನೋಟಿಸನ್ನು ಕೊಡ್ತಾರೆ. ಇನ್ನು ಆ ಕಾಯ್ದೆನೇ ಜಾರಿಗೆ ಬಂದಿಲ್ಲ ಮತ್ತು ಭಾಷಣವಂತೂ ಇನ್ನೂ ಮಾಡೇ ಇಲ್ಲ. ಅಂದರೆ ಈ ಸರ್ಕಾರ ಎಷ್ಟು ವಿಚಿತ್ರಕಾರಿ ಸರ್ಕಾರ ಆಗಿದೆ ಅಂತ ಹೇಳಿದರೆ, ಭಾಷಣಕ್ಕೂ ಪೂರ್ವದಲ್ಲಿನೇ ಇವರು ಕೇಸ್ಗಳನ್ನು ಹಾಕೋದಕ್ಕೆ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸರ್ಕಾರ ಈ ಧೋರಣೆಯನ್ನು ಮಾಡಬೇಕು. ಯಾರು ಮಹಿಳೆಯರಿಗೆ ಗೌರವ ಕೊಡಲ್ಲ, ಅವಾಚ್ಯ ಶಬ್ದಗಳಿಂದ ಬೈತಾರೆ, ಅಂಥವ್ರ ಮೇಲೆ ಕೇಸ್ ಹಾಕಿದ್ರು ಕೂಡ 10-12 ದಿನ ಆದರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಲ್ಲ. ಆದರೆ ಇವ್ರು ದ್ವೇಷ ಭಾಷಣ ಮಾಡೇ ಇಲ್ಲ, ನೀವು ಮಾಡಿದರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ನೋಟಿಸ್ ಕೊಡ್ತಾರೆ. ಆದರೆ ದ್ವೇಷ ಭಾಷಣವನ್ನು ಮಾಡಿ ಆಗಿದೆ, ಮಾತಾಡಾಗಿದೆ. ಮಹಿಳೆಯರಿಗೆ ಏನೆಲ್ಲ ಶಬ್ದಗಳನ್ನು ಉಪಯೋಗಿಸಿ ಮಾತಾಡಬಾರ್ದು ಅವೆಲ್ಲ ಶಬ್ದಗಳನ್ನು ಮಾತಾಡಿ ಆಗಿದೆ. ದ್ವೇಷ ಭಾಷಣ ಏನು, ಅದಕ್ಕಿಂತ 1 ಮೈಲ್ ದೂರ ಹೋಗಿ ಮಾತಾಡಿದ್ದಾರೆ. ಅವ್ರ ಮೇಲೆ ಯಾಕೆ ಕೇಸ್ ಹಾಕಲ್ಲ? ಅವ್ರಿಗೆ ಯಾಕೆ ಬಂಧನ ಮಾಡಲ್ಲ? ಅವ್ರು ಏನು ಬೇಕಾದರೂ ಮಾಫಾ? ಹಿಂದೂ ಕಾರ್ಯಕರ್ತರು ಅಥವಾ ರಾಷ್ಟ್ರೀಯ ವಿಚಾರವನ್ನು ಹೊಂದಿರತಕ್ಕಂಥವ್ರು ಇವ್ರ ಮೇಲೆ ಮಾತ್ರ ಕೇಸ್ ಹಾಕೋದಕ್ಕೆ ಈ ಒಂದು ಕಾಯ್ದೆಯನ್ನು ತೆಗೆದುಕೊಂಡು ಬಂದಿದ್ರಾ? ಇದು 100 ಕೋಟಿ 1000 ಕೋಟಿ ಲಂಚವನ್ನು ಪಡೆದಿರ್ತಕ್ಕಂಥದ್ದು, ಕೋಟ್ಯಾಂತರ ರೂಪಾಯಿ ಹಣವನ್ನು ಪಡೆದೇನೆ CL7, CL4, CL2, CL6 ಇವುಗಳಿಗೆಲ್ಲ ಲೈಸೆನ್ಸ್ಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ಯಾರು ಲಂಚ ಕೊಡೋದಿಲ್ಲ ಕೋಟ್ಯಾಂತರ ರೂಪಾಯಿ, ಅವ್ರಿಗೆ ಲೈಸೆನ್ಸ್ ಕೊಡಲ್ಲ. ಲೈಸೆನ್ಸ್ ಬೇಕು ಅಂತೇಳಿದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕು. ಈ ಲಂಚಾವತಾರದಲ್ಲಿ 48 ಜನ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಒಂದಲ್ಲ ಎರಡಲ್ಲ, 48 ಜನ. ಮತ್ತು ಸರ್ ಪಟ್ಟು ಹಿಡಿಬೇಕಲ್ಲ, 2.5 ಕೋಟಿ ರೂಪಾಯಿ ಮಾತುಕತೆ ಆಗತ್ತೆ. ಅದರಲ್ಲಿ ಮೊದಲನೇ ಇನ್ಸ್ಟಾಲ್ಮೆಂಟ್ 25 ಲಕ್ಷ ರೂಪಾಯಿ ಕೊಡ್ತಾ ಇರ್ಬೇಕಾದ್ರೆ ರೆಡ್ ಹ್ಯಾಂಡಲ್ಲಿ ಹಿಡಿಯಲಾಯಿತು. ರೆಡ್ ಹ್ಯಾಂಡಲ್ಲಿ ಹಿಡಿದಾಗ ಆ 3 ಜನ ಅಧಿಕಾರಿಗಳು ಯಾರು ಇಸ್ಕೊಳ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಇದರೊಳಗೆ ಮಂತ್ರಿಗೂ ಕೂಡ ಪಾಲಿದೆ. ಹಂಗಾದ್ರೆ ಮಂತ್ರಿ ಸಸ್ಪೆಂಡ್ ಮಾಡಬೇಕೋ ಮಾಡಬಾರ್ದು ಈ ಸರ್ಕಾರ? ಈಶ್ವರಪ್ಪನ್ ಬೇಕಾದ್ರೆ ಮಾತೆತ್ತಿ ಇಮ್ಮಿಡಿಯೇಟಾಗಿ ಸಸ್ಪೆಂಡ್ ಮಾಡ್ತೀರಾ, ಇವ್ರನ್ನಾಕೆ ಸಸ್ಪೆಂಡ್ ಮಾಡಲ್ಲ? ಅಂದರೆ ಕಾಂಗ್ರೆಸ್ಸಿನ ನಾಯಕರು, ಕಾಂಗ್ರೆಸ್ಸಿನ ಮಂತ್ರಿಗಳು ಬೇಲಿನೇ ಎದ್ದು ಹೊಲ ಮೇಯ್ಬೋದು, ಸರ್ಕಾರ ಏನೂ ಮಾಡಲ್ಲ. ಹಾಗಾಗಿ ಸರ್ಕಾರಕ್ಕೆ ಸರಿಯಾದ ಪಾಠವನ್ನು ಕಲಿಸ್ತಾರೆ ಜನ. ಸರಿಗ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಖ್ಯಾತ ಯೋಗ ಗುರು ಗೋರಖನಾಥ್ ಗುರೂಜಿ ಅವರಿಂದ 1 ದಿನದ ಯೋಗ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಯೋಗ ಮಾಡಿಸುತ್ತಲೇ ಮಕ್ಕಳಿಗೆ ಸಲಹೆಯನ್ನು ನೀಡಿದ ಗೋರಖನಾಥ್ ಗುರೂಜಿಯವರು ಯೋಗ ಒಂದೇ ದಿನಕ್ಕೆ ಸೀಮಿತ ಆಗದೆ ಅದು ನಮ್ಮ ದೈನಂದಿನ ಭಾಗ ಆಗಬೇಕು. ಜಗತ್ತಿಗೆ ಬೆಳಕು ನೀಡಲು ಸೂರ್ಯ ಎಷ್ಟು ಮುಖ್ಯನೋ ನಮ್ಮ ಶರೀರಕ್ಕೆ ಯೋಗನೂ ಕೂಡ ಅಷ್ಟೇ ಮುಖ್ಯ. ಯೋಗ ನಮ್ಮ ಶರೀರದಲ್ಲಿ ಧನಾತ್ಮಕ ಹಾರ್ಮೋನ್ಸನ್ನು ಬಿಡುಗಡೆ ಮಾಡುತ್ತವೆ. ಉತ್ಸಾಹದ ಮತ್ತು ಕ್ರಿಯಾಶೀಲ ಬದುಕಿಗೆ ಒಂದು ಯೋಗ ಅತ್ಯವಶ್ಯಕ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ಪ್ರಾಚಾರ್ಯರಾದ ಶರಣಪ್ಪ ಬಿರಾದರ್, ಉಪ ಪ್ರಾಚಾರ್ಯರಾದ ರವಿ ಚಟ್ನಳ್ಳಿ, ಪ್ರಮುಖರಾದ ಸಂತೋಷ್ ಚನ್ನವೀರೆ, ಆನಂದ್, ದೈಹಿಕ ಶಿಕ್ಷಕ ರಘುನಾಥ್ ರೆಡ್ಡಿ, ತಿಪ್ಪಣ್ಣ ಚಿಂತಾಲೆ, ಆಮೇಲೆ ಶಾಂತಪಲ್ಲಪ್ಪ ಶಿರೂರ್, ರಾಘವೇಂದ್ರ, ಸಚಿನ್ ಸೇರಿದಂತೆ ಇನ್ನು ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಕ್ಕಳಿಗೆ ಬಹಳ ಯಶಸ್ವಿಯಾಗಿ ಗೋರಖನಾಥ್ ಗುರೂಜಿಯವರು ಯೋಗವನ್ನು ಹೇಳಿಕೊಟ್ಟಿದ್ದರು. ಪ್ರಾಣಾಯಾಮ, ಓಂಕಾರನಾದ, ವಿವಿಧ ಆಸನಗಳು, ಹೀಗೆ ಒಂದು ದೇಶಭಕ್ತಿಯ ಗೀತೆಗಳ ಮೇಲೆ, ಹಾಡಿನ ಮೇಲೆ ಬಹಳ ಉತ್ಸಾಹದಿಂದ ಬಹಳ ಕ್ರಿಯಾಶೀಲವಾಗಿ ಅವರು ಯೋಗವನ್ನು ಹೇಳಿಕೊಟ್ರು. ಆಮೇಲೆ ಮಕ್ಕಳು ಕೂಡ ಅಷ್ಟೇ ಉತ್ಸಾಹದಿಂದ ಈ ಒಂದು ಯೋಗದಲ್ಲಿ ಪಾಲ್ಗೊಂಡು ಅದರ ಸದುಪಯೋಗವನ್ನು ಪಡೆದುಕೊಂಡರು.
ನಾನು ಹೇಳಿದ ತಕ್ಷಣ ಜೊತೆಗೆ ನೀವು ಕೂಡ ಓಂಕಾರ ಹೇಳೋಣ. ದೀರ್ಘ ಉಸಿರು ಎದೆಯಲ್ಲಿ ತಿಳ್ಕೊಳ್ಳಿ. ಬೇಕಾಗಬೇಕಿಲ್ಲ. ಶ್ವಾಸ ತಗೊಂಡು ಹೋಲ್ಡ್ ಮಾಡಿದ್ರಲ್ಲ, ಶ್ವಾಸ ತಗೊಳ್ಳೋದು ಬಿಡೋದು ಯಾವುದು ಮಾಡಬಾರ್ದಿಲ್ಲ. ಹೋಲ್ಡ್ ಮಾಡಿ. तस्य धीमहि धियो यो न प्रचोदयात्. ॐ त्र्यम्बकं यजामहे योगेन चित्तस्य पदेन वाचां मनम्. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.